ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಈವ್ನಿಂಗ್ ನಾವು ಪಾರ್ಕಿಗೆ ಹೋಗಿದ್ದೇವೆ ರೀ. ಅಮ್ಮಗ ಪಾರ್ಕಿಗೆ ಹೋಗೋದಂದ್ರೆ ಭಾಳ ಇಷ್ಟ ನೋಡ್ರಿ. ಎಷ್ಟು ಖುಷಿಯಾಗಿ ಹೇಳ್ರಿ ಈಕಿ, ಭಾಳ ಖುಷಿ ಆಗ್ತಾಳ್ರಿ. ಆಕಿ ಸಲಿಂದ ನಾವು ಜಾಸ್ತಿ ಪಾರ್ಕಿಗೆ ಹೋಗೋದು. ಅಮ್ಮಗ ಪಾರ್ಕಿಗೆ ಹೋಗೋದಂದ್ರೆ ಭಾಳ ಇಷ್ಟ ರೀ. ಅವ್ರ ಪಪ್ಪ ಅವ್ರ ಸಲಿಂದ ಬೇಗ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಪಾರ್ಕಿಗೆಲ್ಲ ಹೋದರೆ ಭಾಳ ಖುಷಿ ಪಡ್ತಾಳ್ರಿ. ಅವ್ರ ಪಪ್ಪನ ಜೊತೆ ಜಾಸ್ತಿ ಅಡ್ಡಾಡ್ತಾಳ್ರಿ. ಎಷ್ಟು ಖುಷಿಯಾಗಿ ಹೇಳ್ರಿ ಈಕಿ. ಮಕ್ಕಳಿಗೆ ಅಟ್ಲೀಸ್ಟ್ 1 ಅವರ್ ಆದರೂ ಅವ್ರ ಜೊತೆ ಟೈಮ್ ಕಳೀರಿ. ನೀವು ಖುಷಿಯಾಗಿರ್ತೀರ, ಮಕ್ಕಳು ಕೂಡ ಖುಷಿಯಾಗಿರ್ತಾರೆ. ಅವ್ರ ಜೊತೆ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಅವ್ರ ಪಪ್ಪ ಅಂದರೆ ತುಂಬ ಇಷ್ಟ. ಅಮ್ಮು ಅವ್ರು ಬರೋದನ್ನೇ ಕಾಯ್ತಾ ಇರ್ತಾಳೆ, ಪಾರ್ಕಿಗೆ ಯಾವಾಗ ಹೋಗಬೇಕು ಅಂತ. ಭಾಳ ಖುಷಿಯಾಗಿರ್ತಾಳ್ರಿ. ಇವಾಗ ಟೈಮ್ 7 ಗಂಟೆ ರೀ. ಪಾರ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಎಲ್ಲ ಕಡೆ ಲೈಟ್ ಎಲ್ಲ ಆನ್ ಆಗಿದೆ. ಮನೆಗೆ ಬಂದು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೋತ ಕುಂತೀವ್ರಿ. ಅಡುಗೆ ಏನು ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಅವರು ಪೂರಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಪೂರಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಪೂರಿ ಜೊತೆಗೆ ಬಟಾಟಿ ಸಾಗು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ 2 ಮೆಣಸಿನ್ಕಾಯಿ ಹೊಳ್ಕೊಂಡು ಹಾಕೋರಿ. ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋರಿ. ಫ್ರೈ ಆದಮೇಲೆ ನಾನು ಸಣ್ಣ ಸಣ್ಣದಾಗಿ ಟಮಾಟಿನ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಆ ಟೊಮೊಟೊನೂ ಕೂಡ ಇಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಅದು ಕೂಡ ಫ್ರೈ ಮಾಡ್ಕೊರಿ. ಫ್ರೈ ಆದಮೇಲೆ ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಾ ಪೌಡ್ರ್ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಇದು ದೋಸೆ ಜೊತೆಗೆ, ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಹೋಟೆಲಲ್ಲೆಲ್ಲ ದೋಸೆ ಜೊತೆಗೆ ಇದೇ ಥರನೇ ಸಾಂಬಾರು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಪೂರಿ ಜೊತೆಗೆ ಯಾವ ಥರ ಚಟ್ನಿ, ಯಾವ ಥರ ಸಾಂಬಾರು ಮಾಡ್ಕೋತೀರಾ ಅಂತ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇವಾಗ ಬಟಾಟಿನ ನಾನು ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆಂದಾಗಿ. ಇದು ಸ್ವಲ್ಪ ಕುದಿಬೇಕು. ಕುದೀತಾ ಇದೆ. ಇವಾಗ ನಾನು ಆಲೂಗಡ್ಡಿನ ಸುಲ್ಕೊಂಡು ಫುಲ್ ಸ್ಮ್ಯಾಶ್ ಮಾಡಿದ್ದೀನಿ. ಆ ಆಲೂ ಸ್ಮ್ಯಾಶ್ನ ಇದಕ್ಕೆ ಚೆಂದಾಗಿ ಹಾಕೋರಿ. ಇದು ಹಾಕ್ಕೊಂಡು ಎಲ್ಲನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಪ್ರತಿ ಸಲನೂ ಪೂರಿ ಮಾಡಿದಾಗ ಮತ್ತು ಒಂದೊಂದು ಸಲ ಚಪಾತಿಗೆ ಇದೇ ಥರನೇ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಫುಲ್ ಸ್ಮ್ಯಾಶ್ ಮಾಡಬೇಡಿ ಬಟಾಟಿನ, ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸಸ್ ಇರಬೇಕು, ಅಂದ್ರೇ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೋರಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂರಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ. ಅದರಲ್ಲೂ ಈ ಥರ ಪೂರಿ ಜೊತೆಗೆ ಸಾಂಬಾರು ಟೈಪ್ ಮಾಡಿದ್ರೆ ಮಸ್ತ್ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ನಾನು ರಾತ್ರಿ ಅಡಿಗೆ ಚಪಾತಿ, ರೊಟ್ಟಿ, ರೈಸು, ಈ ಥರ ಮಸಾಲೆ ರೈಸ್ ಇದೇ ಥರನೇ ಮಾಡ್ತಾಯಿದ್ದೆ. ಇವತ್ತು ಯಾಕೋ ನಮ್ಮ ಮನೆಯವರು ಪೂರಿ ಮಾಡು, ಪೂರಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸರಿ ಅಂತ ಪೂರಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕೋರಿ. ಟೇಸ್ಟ್ ಭಾರಿ ಮಸ್ತ್ ಇರುತ್ತೆ. ಇಲ್ಲಿ ಸಕ್ಕರೆ ಬೇಡ ಅನ್ನೋರು ಸಕ್ಕರೆನ ಹಾಕೊಳ್ಳೋದೇನೋ ಇರ್ಬೋದು, ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋರಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋರಿ. ಒಂದು ಸ್ವಲ್ಪ ಇದನ್ನು ಕುದಿಸ್ಕೋರಿ. ಇವಾಗ ನಾನಿಲ್ಲಿ ತರಿಯಾಗಿ ಶೇಂಗಾದ ಪುಡಿನ ಹಾಕೋತಾ ಇದ್ದೀನಿ.
ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಚೆಂದಾಗಿ ಕುದಿಸ್ಕೋರಿ. ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ, ಪೂರಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ, ರೈಸ್ ಜೊತೆಗೆ ಕೂಡ ನೀವು ತಿನ್ಬೋದು. ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಾ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಪೂರಿ ಜೊತೆಗೆ ಸಾಂಬಾರು ರೆಡಿ ಆಯಿತು. ಇವಾಗ ನಾನಿಲ್ಲಿ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಯಾವಾಗಲೂ ಇದ್ರ ಜೊತೆಗೆ ಕಡಲೆ ಹಿಟ್ಟಿನ ಚಟ್ನಿನೇ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವ್ರು ಯಾಕೋ ಮುಂಜಾನೆ ದೇವಸ್ಥಾನಕ್ಕೆ ಹೋಗಿದ್ದರು, ಹಾಗಾಗಿ ಕೊಬ್ಬರಿ ತಂದಿದ್ದರು. ಕೊಬ್ಬರಿ ಚಟ್ನಿನೇ ಮಾಡು, ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಕೊಬ್ಬರಿ ಚಟ್ನಿನೇ ಇದ್ರ ಜೊತೆಗೆ ಮಾಡಿದೆ. ಇದು ಕೂಡ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಕಡಲೆ ಹಿಟ್ಟಿನ ಚಟ್ನಿನೇ ಮಾಡ್ತಾಯಿದ್ದೆ. ನಮ್ಮ ಅಕ್ಕನ ಮಗನಿಗೂ ಕೂಡ ಪೂರಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಇಬ್ಬರಿಗೂ ಪೂರಿನೇ ಇಷ್ಟ ಅಂತ ಪೂರಿ ಮಾಡ್ತಾಯಿದ್ದೀನಿ. ಪೂರಿನ ಇವಾಗ ಈ ಥರ ಲಟ್ಟಿಸ್ಕೋತಾ ಇದ್ದೀನಿ. ಇವಾಗ ದಿನದಲ್ಲಿ ನಾವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮಕ್ಕಳ ಜೊತೆಗೆ 1 ಅವರ್ ಆದರೂ ಟೈಮ್ ಕಳೀರಿ. ನೀವು ಖುಷಿಯಾಗಿರ್ತೀರ, ಮಕ್ಕಳು ಕೂಡ ಖುಷಿಯಾಗಿರ್ತಾರೆ. ನಮ್ಮ ಮಧ್ಯೆ ಇರೋ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಪೂರಿಗಳನ್ನು ಇಲ್ಲಿ ಲಟ್ಟಿಸ್ಕೊಂಡೆ. ಇವಾಗ ಪೂರಿನ ಕರಿತಾ ಇದ್ದೀನಿ. ನಾನು ಒಮ್ಮೆಲ್ಗೆ 4-5 ಈ ಥರ ಇಟ್ಕೊಂಡು ಒಮ್ಮೆಲ್ಗೆ ಕರಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ ಕೂಡ ಚೇಂಜ್ ಆಗಿದೆ ಪೂರಿದು. ಮಸ್ತ್ ಆಗ್ತಾವ್ರಿ ಪೂರಿ. ಇಲ್ಲಿ ನಾನು ಒಮ್ಮೆಲ್ಗೆ 4 ಇಟ್ಕೊಂಡು ಒಮ್ಮೆಲ್ಗೆ ಕರಿತೀನಿ. ಇವಾಗ ಎಲ್ಲ ಪೂರಿನ ಕರೆದಿಟ್ಕೊಂಡು ಇವಾಗ ನಮ್ಮ ಮನೆಯವರಿಗೆ ಪ್ಲೇಟ್ ಹಾಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಅವರಿಗೂ ಕೂಡ ಹಚ್ಚಿ. ಯಾವಾಗಲೂ ಚಟ್ನಿ ಮಾಡಿದಾಗ ಈ ಥರ ಮೆಣಸಿಕಾಯಿನ ಕರೆದು ಹಾಕ್ತೀನಿ. ನಮ್ಮ ಮನೆಯವರಿಗೆ ಅದು ತುಂಬ ಇಷ್ಟ. ಅವರು ಈ ಥರ ಕಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಅವು ಖಾರ ಇರೋದಿಲ್ಲ ಜಾಸ್ತಿ. ಇವಾಗ ಅವರಿಗೆ ಪ್ಲೇಟ್ ಹಚ್ಕೊಟ್ಟು ನಮ್ಮ ಅಕ್ಕನ ಮಗನಿಗೆ ಮತ್ತು ನನಗೆ ಇವಾಗ ಪೂರಿನ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿವೆ.